ಸೊ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಬೇಸಿಕ್ ಮೆಹಂದಿ ಎಲಿಮೆಂಟ್ಸ್ನ ಕನ್ನಡದಲ್ಲಿ ಕಲಿಯೋಣ. ಸೊ ಇಲ್ಲಿ ಒಂದು ಸ್ವಲ್ಪ ಬೇಸಿಕ್ ಥಿಂಗ್ಸ್ ಇದೆ. ಸೊ ಫಸ್ಟ್ ನಾವು ಲೈನ್ಸಿಂದ ಸ್ಟಾರ್ಟ್ ಮಾಡೋಣ. ಲೈನ್ಸ್ ಬಿಡಿಸುವಾಗ ನೀವು ಹೀಗೆ ಹಿಂಗೆಲ್ಲ ಮಾಡಬಾರ್ದು. ಸೊ ನೋಡಿ, ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಸೊ ಕೋನ್ನ ಫರ್ಮ್ ಆಗಿ ಇಟ್ಕೊಂಡು ಮೇಕ್ ಶ್ಯೂರ್ ದಟ್ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ. ಹೀಗೆ ಎಲ್ಲೂ ಏನು ಚೇಂಜ್ ಆಗಬಾರ್ದು. ಇಟ್ ಶುಡ್ ಬಿ ಅ ಸ್ಟ್ರೈಟ್ ಲೈನ್. ಹೀಗೆ. ಸೊ ನೀವು ಇದನ್ನೆಲ್ಲ ಬಿಡ್ಸೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಮೆಹಂದಿ ಕೋನ್ ಟಿಪ್ ತುಂಬ ಚಿಕ್ಕದಾಗಿ ಇರೋ ಥರ ನೋಡ್ಕೊಳ್ಳಿ. ನೋಡ್ಬೋದು ಅನ್ಸುತ್ತೆ ನೀವು. ಸೊ ಆವಾಗ ನಮ್ಮ ಮೆಹಂದಿ ತುಂಬ ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ಸೊ ಇದು ರಾಂಗ್ ಆ್ಯಂಡ್ ಇದು ರೈಟ್. ಓಕೆ, ನೆಕ್ಸ್ಟು ಡಾಟ್ಸ್ ಮಾಡುವಾಗ ಎಲ್ಲನೂ ಈಕ್ವಲ್ ಆಗಿರಬೇಕು. ಒಂದು ಹೀಗೆ ಇರಬಾರ್ದು. ಸೊ ಮೆಹಂದಿ ಕೊಡುವಾಗ ಫಸ್ಟು ತುದಿಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಪ್ರೆಷರ್ ಕೊಡಿ. ಈ ಥರ ಈಕ್ವಲಾಗಿ ಡಾಟ್ಸ್ ಇಟ್ಕೊತ ಹೋಗಬೇಕು. ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ನೆಕ್ಸ್ಟ್ ನಾವು ಮಾಡ್ತಿರೋದು ಸ್ಪೈರಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೆಹಂದಿಯಲ್ಲಿ, ಬಿಕಾಸ್ ನಾವು ತುಂಬ ಫ್ಲವರ್ ಡಿಸೈನ್ಸ್ ಬಿಡಿಸೋದ್ರಿಂದ. ಹೀಗೆ ಎಲ್ಲ ಮಾಡಬಾರ್ದು. ರಾಂಗ್, ಹಾಕಿರಲಿಲ್ಲ. ಈ ರೀತಿ ಮಾಡಬೇಕು. ಒಂದು ಡಾಟ್. ಹೀಗೆ ಸೊ ಹೀಗೆ ಸ್ಪೈರಲ್ ಬಿಡಿಸೋದು. ನೆಕ್ಸ್ಟು ಲೀವ್ಸ್ ಬಿಡಿಸುವಾಗ ನಿಮ್ಗೆ ನಾರ್ಮಲಾಗಿ ಹೇಗೆ ಬಿಡಿಸ್ತೀವಲ್ಲ ನಾವು, ಲೀವ್ಸ್ ಆ್ಯಕ್ಚುಲಿ ತುಂಬ ಈಸಿ. ಪೆನ್ಸಿಲಲ್ಲಿ ಹೇಗೆ ಬಿಡಿಸ್ತೀವಿ ಹಾಗೆ ಹೀಗೆ ಲೈನ್ ಹೀಗೆ ಅಷ್ಟೇ. ಆ್ಯಕ್ಚುಲಿ ಲೀವ್ಸ್ ಬಿಡಿಸೋದ್ರಲ್ಲಿ ತುಂಬಾ ವೆರೈಟೀಸ್ ಇದೆ, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಲೀವ್ಸ್ನ ಬಿಡಿಸ್ಬೋದು. ಸೊ ದಿಸ್ ಇಸ್ ಒನ್ ಅಮಾಂಗ್ ದೆಮ್. ಬೇರೆದನ್ನೆಲ್ಲ ನೆಕ್ಸ್ಟ್ ಬರ್ತಾ ವೀಡಿಯೋಸಲ್ಲಿ ನೋಡೋಣ. ಹೀಗೆ ನೆಕ್ಸ್ಟು ಫ್ಲವರಿಗೆ ಬೇಸಿಕ್ ಆಗಿ ಬೇಕಿರೋದು ಸ್ಪೈರಲ್. ನೋಡಿ ಈ ರೀತಿ. ಹಿಂಗೆ ಬಂದರೆ ರಾಂಗ್, ಬಿಕಾಸ್ ಇದು ಒಂದೇ ರೀತಿಯಲ್ಲಿ ಇಲ್ಲ. ಸೊ ನಿಮಗೆ ಈಸಿ ಆಗಬೇಕಂತ ಹೀಗೊಂದು ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟ್ ಕೀಪ್ ಆನ್ ಡ್ರಾಯಿಂಗ್. ಅಷ್ಟೇ. ಇದಕ್ಕೆ ಡಿಫ್ರೆನ್ಸ್ ಇದು ನೋಡಿ, ಈಕ್ವಲ್ ಆಗಿಲ್ಲ, ಬಟ್ ದಿಸ್ ಇಸ್ ಈಕ್ವಲ್. ಸೊ ಇದು ಕರೆಕ್ಟ್. ಇದು ಸ್ಪೈರಲ್ ವಿತ್ ಫ್ಲವರ್. ಇನ್ನೂ ಒಂದು ಫ್ಲವರ್ ಇದೆ, ಅದು ಆ್ಯಕ್ಚುಲಿ ಫ್ಲವರ್ಸಲ್ಲಿ ಕೂಡ ತುಂಬಾ ವೆರೈಟೀಸ್ ಇದೆ, ಬಟ್ ಅದು ಸ್ವಲ್ಪ ನೋಡೋಣ. ಹೀಗೆ ಒಂದು ಹಾಕಿ ಅಷ್ಟೇ. ತುಂಬಾ ಈಸಿ ಮೆಹಂದಿ ಕಲಿತ್ರೆ. ಲೀಫ್ ಬಿಡ್ಸೋಣ. ಥರನೂ ಒಂದು ಫ್ಲವರ್. ನನ್ನ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಸಪ್ರೇಟ್ ಫ್ಲವರ್ಸ್ ಹೇಗೆ, ಲೀವ್ಸ್ ಹೇಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಎಲ್ಲನೂ ಮಾಡೋಣ. ಸೊ ನೆಕ್ಸ್ಟ್ ಲೋಟಸ್ ಸುಮ್ಮನೆ ಹೀಗೆ ಮಾಡಿ ಹೀಗೆ
ಅಂದರೆ ನೋ, ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಲೋಟಸ್ ಬಿಡಿಸೋದು ಕೂಡ ತುಂಬಾ ಈಸಿ. ನೋಡ್ಕೊಳ್ಳಿ, ಫಸ್ಟ್ ಒಂದು ದೊಡ್ಡ ತಿಲಕ ಶೇಪ್ ಹಾಕ್ಕೊಂಡು ನೆಕ್ಸ್ಟ್ ಹೀಗೆ ಮತ್ತು ಒಂದು ಡಾಟ್. ದಿಸ್ ಇಸ್ ಅ ಸಿಂಪಲ್ ಲೋಟಸ್. ನೆಕ್ಸ್ಟು ಟೇರ್ ಡ್ರಾಪ್ಸ್. ಟೇರ್ ಡ್ರಾಪ್ಸ್ ಅಂದರೆ ಹೀಗೆ ಬಿಡಿಸೋದಲ್ಲ, ಹೀಗೆ ಬಿಡಿಸೋದು. ಹೀಗೆ ಇದು ಟೇರ್ ಡ್ರಾಪ್ಸ್. ಕಾಣಿಸ್ತದೆಲ್ಲ. ಸೊ ನೆಕ್ಸ್ಟು ಫ್ಲವರ್ ಲೈನ್. ಫ್ಲವರ್ ಲೈನ್ ಅಂತ ಏನಕ್ಕೆ ಬರ್ತಿದ್ದೀನಿ ಅಂದರೆ, ನೋಡಿ ಹೀಗೆ ಹಾಕಿ ಒಂದು ಸ್ಪೈರಲ್ ಕೊಟ್ಟು ಹೀಗೆ. ಸೊ ಇದು ನಮ್ಮ ಫ್ಲವರ್ ಲೈನ್. ನೆಕ್ಸ್ಟು ಥಿಕ್ ಲೈನ್. ಥಿಕ್ ಲೈನ್ ಹೇಗಂದರೆ, ಫಸ್ಟು ನಾರ್ಮಲ್ ಲೈನ್ಸ್ ನಾವು ಹೇಗೆ ಹಾಕ್ಕೊತೀವಲ್ಲ ಹಾಗೆಯೇ ನಾರ್ಮಲ್ ಲೈನ್ ಹಾಕ್ಕೊಳ್ಳೋಣ. ನಾರ್ಮಲ್ ಲೈನ್ ಮಧ್ಯದಲ್ಲಿ 2 ಲೈನ್ ಇದೆಯಲ್ಲ, ಅದ್ರ ಮಧ್ಯೆ ಫಿಲ್ ಮಾಡ್ತಾ ಹೋಗೋಣ. ಸೊ ಇದು ಥಿಕ್ ಲೈನ್ ಅಷ್ಟೇ. ಸುಮ್ಮನೆ ಹೀಗೆ ಕೊಟ್ಕೊಂಡು ಹೋಗ್ಕೊಂಡ್ರೆ ಶೇಪ್ ಬರೋಲ್ಲ. ಸೊ ಅದಕ್ಕೆ 2 ಲೈನ್ ಹಾಕ್ಕೊಂಡು ಅದ್ರ ಮಧ್ಯೆ ಫಿಲ್ ಮಾಡಿದ್ರೆ ಥಿಕ್ ಲೈನ್. ನೆಕ್ಸ್ಟು ಸ್ಪೈರಲ್ ವಿತ್ ಡಾಟ್ಸ್. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ಓಕೆ, spiral with dots की first spiral ಅದರ ಸುತ್ತ ಡಾಟ್ಸ್. ಡಾಟ್ಸ್ ಎಲ್ಲ ಈಕ್ವಲ್ ಸೈಜಲ್ಲಿ ಇರಬೇಕು. ಹೀಗೆ ದಿಸ್ ಇಸ್ ಸ್ಪೈರಲ್ ವಿತ್ ಡಾಟ್ಸ್. ಇನ್ನೊಂದ್ಸಲ ಬಿಡಿಸ್ತೀನಿ. ಫಸ್ಟ್ ಸ್ಪೈರಲ್, ಅದರ ಸುತ್ತ ಡಾಟ್ಸ್. ಸೊ ನಾವು ಇಷ್ಟು ಕಲ್ತಿದ್ದಿರುವಾಗ ಲೈನ್ಸ್, ಡಾಟ್ಸ್, ಸ್ಪೈರಲ್, ಲೀವ್ಸ್, ಫ್ಲವರ್, ಲೋಟಸ್, ಟೇರ್ ಡ್ರಾಪ್ಸ್, ಫ್ಲವರ್ ಲೈನ್, ಥಿಕ್ ಲೈನ್ ಮತ್ತು ಸ್ಪೈರಲ್ ವಿತ್ ಡಾಟ್ಸ್. ಸೊ ಇಷ್ಟು ತುಂಬಾ ಬೇಸಿಕ್ ಬೇಕಿರೋದು ಮೆಹಂದಿ ಬಿಡಿಸೋದಕ್ಕೆ. ಸೊ ಇದು ಬೇಸಿಕ್ ಹೆನಾ ಎಲಿಮೆಂಟ್ಸ್ ಇನ್ ಕನ್ನಡ. ಇನ್ನು ತುಂಬಾ ವೀಡಿಯೋಸ್ ಬರ್ತಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ನಿಮ್ಮ ಏನು ಅನಿಸ್ತು ಅದನ್ನು ಪ್ಲೀಸ್ ಟು ಕಮೆಂಟ್. ಸೊ ಥ್ಯಾಂಕ್ ಯು ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.